ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಸೀಕ್ರೆಟ್ ಟಿಪ್ ಹೇಳ್ತೀನಿ ಅಂತ ಹಾಕಿದ್ದೀನಿ ಥಂಬ್ನೇಲಲ್ಲಿ ಆ್ಯಂಡ್ ಖಂಡಿತವಾಗ್ಲೂ ಹೇಳ್ತೀನಿ. ಕ್ಯಾರೆಟ್ ಹಲ್ವಾ ಮಾಡುವಾಗ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಂದರೆ ಅದನ್ನು ತುರಿಯೋದು. ನೀವು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರಬಹುದು, ನಾನು ಫಸ್ಟು ಕ್ಯಾರೆಟ್ನೆಲ್ಲ ನೀರೊಳಗಡೆ ನೆನೆಸಿಟ್ಟೆ. ಕ್ಯಾರೆಟ್ ತುರಿಯೋದಕ್ಕಿಂತ 5 ನಿಮಿಷ ಮುಂಚೆ ಅದನ್ನು ನೀರಲ್ಲಿ ನೆನೆಸಿಟ್ಟು ತುರಿಯೋದ್ರಿಂದ ಬೇಗನೆ ಕ್ಯಾರೆಟನ್ನು ತುರ್ಕೋಬಹುದು. ಈಸಿಯಾಗಿ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿದು ಮಾಮೂಲಿ ಕ್ಯಾರೆಟ್ ತೊಗೊಂಬಂದು ತುರಿದಿರೋದು. ತುಂಬಾ ಬೇಗ ಕ್ಯಾರೆಟ್ ಹಲ್ವಾ ಆಗೋಗುತ್ತೆ. ನೀವು ವಿಡಿಯೋದಲ್ಲೇ ನೋಡ್ಬೋದು, ತುಂಬ ನಾನು ಕಷ್ಟಪಟ್ಟು ಕ್ಯಾರೆಟ್ ತುರಿತಿದ್ದೀನಿ ಅಂತ ನಿಮಗೆಲ್ಲೂ ಅನ್ಸೋದೇ ಇಲ್ಲ. ಯಾಕಂದರೆ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ. ತುಂಬಾ ಬೇಗ ಈಸಿಯಾಗಿ ಕ್ಯಾರೆಟ್ನ ತುರಿಬಹುದು. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ 10 ರಿಂದ 11 ಕ್ಯಾರೆಟ್ಗಳನ್ನ ತೊಗೊಂಡಿದ್ದೆ ಆ್ಯಂಡ್ ಅದನ್ನೆಲ್ಲ ಇವಾಗ ತುರಿದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಇವಾಗ ನಾನು 4 ರಿಂದ 5 ಸ್ಪೂನು ತುಪ್ಪನ ಹಾಕಿ ಗೋಡಂಬಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಕಂದು ಬಣ್ಣ ಬರೋವರೆಗೂ ಗೋಡಂಬಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು ಕ್ಯಾರೆಟ್ನ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಬಾಣಲಿಯಲ್ಲಿ ಏನು ತುಪ್ಪ ಮಿಕ್ಕಿತ್ತು ಅದರಲ್ಲೇ ನಾನು ಕ್ಯಾರೆಟನ್ನು ಹುರಿತಾ ಇದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೋಬಹುದು ಅಥವಾ ಎಣ್ಣೆ ಬೇಕಾದರೂ ಹಾಕಬಹುದು. ಕೆಲವೊಂದಷ್ಟು ಜನ ಕ್ಯಾರೆಟನ್ನು ಬೇಯಿಸಿ ಆಮೇಲೆ ತುರಿತಾರೆ, ಹಾಕಬೇಕಾದ್ರೂ ಮಾಡಬಹುದು. ಇನ್ನೊಂದಷ್ಟು ಜನ ರೆಡ್ ಕಲರ್ ಕ್ಯಾರೆಟ್ ತೊಗೊಂಬರ್ತಾರೆ, ಅದನ್ನು ಕೂಡ ತಂದು ಕ್ಯಾರೆಟ್ ಹಲ್ವಾ ಮಾಡ್ಕೋಬಹುದು. ತುಂಬ ಈಸಿ ಆಗುತ್ತೆ ಮಾಡೋದಕ್ಕೆ. ಬಟ್ ನಾನು ಹೇಳಿರೋ ಈ ಮೆಥಡ್ ಎಲ್ಲದಕ್ಕಿಂತ ಜಾಸ್ತಿ ಈಸಿ. ಏನಿಲ್ಲ, ತುರಿಯೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಅಷ್ಟೇ ಕ್ಯಾರೆಟನ್ನು ನೀವು ನೀರೊಳಗಡೆ ನೆನೆ ಹಾಕಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ. ತುಂಬಾ ಬೇಗ ಆಗೋಗುತ್ತೆ. ಇವಾಗ ನಾನು ಕ್ಯಾರೆಟ್ ಜೊತೆಗೆ 3 ಗ್ಲಾಸು ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ 2 ಗ್ಲಾಸ್ ಹಾಕೋಬಹುದು. ನನಗೆ ಜಾಸ್ತಿ ಇಷ್ಟ ಆಗುತ್ತೆ ಹಾಲು ಹಾಕಿದ್ರೆ. ಬಟ್ ಏನಪ್ಪ ಅಂದರೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಜಾಸ್ತಿ ಹಾಲು ಹಾಕಿದ್ರೆ. ಯಾಕಂದರೆ ಹಾಲು ಇಂಗೋವರೆಗೂ ನಾನು ಅದನ್ನು ಬೇಯಿಸ್ತೀನಿ, ಅದಕ್ಕೋಸ್ಕರ. ಇವಾಗ ಅದ್ರ ಜೊತೆಗೆ ನಾನು 1 ಬಟ್ಲಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬಹುದು. ಕ್ಯಾರೆಟ್ ತುರಿಯೋದಕ್ಕಿಂತ ಮುಂಚೆ ಅದ್ರ ಮೇಲ್ಗಡೆ ಸಿಪ್ಪೆನ ಸ್ವಲ್ಪ ಎರೆದ್ಬಿಟ್ಟು ಆಮೇಲೆ ಕ್ಯಾರೆಟ್ನ ತುರಿರಿ. ಇಲ್ಲ ಅಂತಂದರೆ ಅದರಲ್ಲಿ ಏನಾದರೂ ಸ್ವಲ್ಪನಾದರೂ ಕಲ್ಲು ಮಣ್ಣು ಅಂತದ್ದು ಏನಾದರೂ ಇದ್ದರೆ ತಿನ್ನೋವ ಖರ ಅಂತ ಅನ್ನತ್ತೆ. ಅಂಥದ್ದೆಲ್ಲ ಆಗಬಾರ್ದು ಅಂದರೆ ನೀಟಾಗಿ ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಕ್ಯಾರೆಟ್ನ ತುರಿದಿಟ್ಕೊಳ್ಳಿ. ನಾನು ಕ್ಯಾರೆಟ್ನ ತುರಿಯೋದಕ್ಕಿಂತ ಮುಂಚೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೆ. ತೆಳುವಾಗಿ ಮೇಲ್ಗಡೆ 1 ಲೇಯರ್ ತೆಗೆದ್ರೆ ಸಾಕು, ತುಂಬಾ ಜಾಸ್ತಿ ಏನು ಎರಿಯೋದು ಬೇಡ ಅದನ್ನು. ಇವಾಗ ಸಕ್ಕರೆ, ಹಾಲು ಮತ್ತು ಕ್ಯಾರೆಟ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಯಾಕಂದರೆ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿರಬೇಕು, ಆವಾಗಲೇ ತಿನ್ನೋವಾಗ ಮಜಾ ಅಂತ ಅನ್ಸೋದು. ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದರೂ ಆ್ಯಡ್ ಮಾಡಬಹುದು. ನಾನು ಬರೀ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ. ಕೆಲವರು ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ತಾರೆ. ಬಟ್ ನಾವು ಮೊದಲಿಂದನೂ ಗೋಡಂಬಿ ಹಾಕಿ ಮಾಡಿ ಜಾಸ್ತಿ ಅಭ್ಯಾಸ, ಹಾಗಾಗಿ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಡ್ರೈ ಫ್ರೂಟ್ಸ್ ಇದೆ ಅಂದರೆ ಅದನ್ನು ಕೂಡ ಸೇರಿಸಬಹುದು. ನೋಡಿ, ಇವಾಗಲೇ ಉಪ್ಪು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 2 ರಿಂದ 3 ನಿಮಿಷ ಇದನ್ನು ನೀಟಾಗಿ ಬೇಯಿಸಿದ್ರೆ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕ್ಯಾರೆಟ್ ಹಲ್ವಾ ಗಟ್ಟಿ ಆಗ್ತಾ ಬರುತ್ತೆ. ಕೆಲವರು ಕ್ಯಾರೆಟ್ ಹಲ್ವಕ್ಕೂ ಫುಡ್ ಕಲರ್ ಹಾಕೋದನ್ನು ನೋಡಿದ್ದೀನಿ. ಬಟ್ ಫುಡ್ ಕಲರ್ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ. ಇದೇ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇದರ ನ್ಯಾಚುರಲ್ ಕಲರೇ ಇಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಕಲರ್ ಹಾಕೋವಂಥ ಅವಶ್ಯಕತೆನೇ ಇರೋದಿಲ್ಲ. ಸಕ್ಕರೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಮಿಶ್ರಿ ಪೌಡರ್ ಕೂಡ ಹಾಕಬಹುದು ಅಥವಾ ಬೆಲ್ಲ ಕೂಡ ಹಾಕಬಹುದು. ನೋಡಿ, ಇವಾಗ ಹಾಲೆಲ್ಲ ಇಂಗೋಗಿದೆ ನೀಟಾಗಿ, ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ನಾನು ಅದಕ್ಕೆ ಇವಾಗ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿನೆಲ್ಲ ಕ್ಯಾರೆಟ್ ಜೊತೆಗೆ ಸೇರಿಸಿದ್ರೆ ಕ್ಯಾರೆಟ್ ಹಲ್ವಾ ರೆಡಿನೇ ಆಗೋಯಿತು. ಇದನ್ನು ತಣ್ಣಗಿರುವಾಗ ಬೇಕಾದರೂ ತಿನ್ಬೋದು, ಬಿಸಿ ಇರುವಾಗ ಬೇಕಾದರೂ ತಿನ್ಬೋದು. ಹೇಗೆ ತಿಂದರೂ ಕ್ಯಾರೆಟ್ ಹಲ್ವಾ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ತಿಳಿಸಿ. ಕೆಲವರು ಕ್ಯಾರೆಟ್ ಹಲ್ವಾದಲ್ಲಿ ಸ್ವಲ್ಪ ನೀರಿನ ಅಂಶನ ಉಳಿಸ್ಕೊತಾರೆ. ಅದು ಸ್ವಲ್ಪ ಪಾಯಸದ ಥರ ಆಗುತ್ತೆ ಅಂತ ನಾನು ಫುಲ್ಲು ಅದನ್ನು ಇಂಗಿಸ್ಬಿಡ್ತೀನಿ ನೀರನ್ನೆಲ್ಲ. ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಒಂದ್ಸರಿ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.